समुद्रवसनदेवी पर्वतस्तनमण्डले विष्णुवस्तु ಸೊ ಮೈ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಸೊ ಇವತ್ತು ಡೇಟ್ 23 ಜೂನ್ ಮಂಡೇ. ಸೊ ಈಗೊಂದು ನಾನು ಎದ್ದ ನಂತರ ಈಗ ಹಲ್ಲುಜ್ಜಿ ಸ್ನಾನ ಮಾಡಿ ತಿಂದು ಆದಮೇಲೆ ನಾನು ಒಂದು ಬಿಡ್ಲಿಕ್ಕೆ ಹೋಗಬೇಕು. ಅಂದರೆ ಅಪ್ಪ ಬಂದಿದ್ದಾರೆ. ಸೊ ನಾವು 9:30 ಬಿಟ್ಟು ಬರಬೇಕು. ಆವಾಗ ನಿಮಗೆ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ಓಕೆ, ಆಮೇಲೆ ಹೇಗಿದ್ದೀರಾ ಎಲ್ಲರೂ ಅಂತ ಒಂದು ಕಮೆಂಟ್ ಮಾಡಿ. ಆಮೇಲೆ ನೋಡು ಇವತ್ತಿನ ದಿವಸ ಹೇಗೆಲ್ಲ ಹೋಗ್ತದೆ ಅಂತ. ಸೊ ನಿನ್ನೆಲ್ಲ ಅಷ್ಟು ವ್ಲಾಗ್ ಮಾಡಲಿಲ್ಲ, ಆದರೂ ಸಹ ನೋಡ ಅದಕ್ಕೆ ಏನಾದ್ರು ಸೇರಿಸಿ ಇವತ್ತಿನ ತಿಂಡಿಗೆ ಹಲಸಿನಕಾಯಿ ದೋಸೆ, ಅದರ ಜೊತೆ ಶುಂಠಿ ಚಟ್ನಿ. ಸೊ ಗಾಯ್ಸ್, ನಾವೀಗ ಪುತ್ತೂರಿಗೆ ಬಂದಿದ್ದೇವೆ ಅಪ್ಪನನ್ನು ಬಿಡಲಿಕ್ಕೆ. ಇವತ್ತಿನ ಊಟಕ್ಕೆ ಕುಚ್ಚಿಲಕ್ಕಿ, ಮಜ್ಜಿಗೆ, ಆಮೇಲೆ ಹಲಸಿನ ತಾಳು ಪಲ್ಯ, ಸಾಂಬಾರು. ಇಷ್ಟ ಐಟಮ್ಸ್ ಇವತ್ತಿನ ಊಟಕ್ಕೆ. ನೈಸ್. ಮೊನ್ನೆ ಒಂದು ವಿಡಿಯೋದಲ್ಲಿ ಶೆಲ್ಫ್ ಮಾಡೋದು ಅಂತ ಹೇಳುವ ಒಂದು, ಅಂದರೆ ಕಬ್ಬಿಣದಲ್ಲಿ ಶೆಲ್ಫ್ ಮಾಡುವಂಥ ಒಂದು ವಿಡಿಯೋ ಮಾಡಲಿಕ್ಕಿದ್ದೇವಲ್ಲ. ಸೊ ಅದೇ ಇಷ್ಟ ಆಗಿದೆ. ಈಗ ಇನ್ನು ಆದ ನಂತರ ತೋರಿಸ್ತೇನೆ ನಿಮಗೆ. ಸೊ ಇಷ್ಟ ಆಗಿದೆ ಈಗ ನೋಡಿ ಒಂದು ಲುಕ್. ಬೇಸಾಗಿ ಒಂದು 4 ಕಾಲು ಹಾಕಿ ಆಗಿದೆ. ಸೊ ಈಗ ಟೈಮ್ 5 ಗಂಟೆ ಆಗ್ತಾ ಬಂದಿದೆ. ಸೊ ನಾವು ಟೀ ಕುಡಿದು ಆಮೇಲೆ ಪುನಃ ಕಂಟಿನ್ಯೂ ಮಾಡಬೇಕು. ಸೊ ಟೀ ಜೊತೆ ಬ್ರೆಡ್ ಇಲ್ಲಿ ನೋಡಿ, ಅಮ್ಮ ತಿಂತಾ ಇದ್ದಾರೆ ನೋಡಿ. ಮಾಲ್ಟು ಟೀ ಅಲ್ಲ, ಸಾರಿ, ಮಾಲ್ಟಿನ ಜೊತೆ ಬ್ರೆಡ್. ಸೊ ಅದೇ ನೋಡು. ಓಕೆ ಗೈಸ್, ನಾನು ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಸೊ ಇವತ್ತು ಮೋಸ್ಟ್ಲಿ 23 ಇರಬೇಕು ಡೇಟ್. ಸೊ ಇಟ್ಸ್ ಬಿಗಿನ್ ದ ಡೇ. ಓಕೆ, ಇವತ್ತಿನ ತಿಂಡಿಗೆ ಹೆಸರು ಕಾಳಿನ ಒಂದು ತಿಂಡಿ ಅಷ್ಟೇ. ಅದು ಸ್ವಲ್ಪ ನೀರಾಗಿದೆ, ಗಟ್ಟಿ ಇಲ್ಲ ನೋಡಿ. ಹೆಸರು ಕಾಳು ಹಬ್ಬೆ ಬಂತು. ಸೊ ಅದು ಇವತ್ತಿನ ತಿಂಡಿ. ಓಕೆ ಗೈಸ್, ಮೈ ಲವ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಸೊ ನಾವೀಗ ಪೋಳ್ಯ ಅಂತ ಹೇಳುವ ಜಾಗಕ್ಕೆ ಹೋಗುತ್ತಾ ಇದ್ದೇವೆ. ಕಾರಣ ಏನಂದರೆ, ನಮ್ಮ ಪೂಜ್ಯ ಅಪ್ಪನವರನ್ನು ಕರೆದುಕೊಂಡು ಬರಲು ನಿನ್ನೆ ನಾವು ವಿಡಿಯೋದಲ್ಲಿ ಹೇಳಿದ್ದೆವು ಅಪ್ಪನನ್ನು ಬಿಡಲಿಕ್ಕೆ ಅಂತ. ಅಪ್ಪ ನಿನ್ನೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದರು. ಸೊ ಇವತ್ತು ಅವರನ್ನು ಪುನಃ ಕರೆದುಕೊಂಡು ಬರಲು ಹೋಗುತ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ದೊಡ್ಡಪ್ಪನವರು ತೀರಿ ಹೋದ ಕಾರಣ ನಮಗೆ 11 ದಿವಸದ ಸೂತಕ ಆಚರಣೆಯಲ್ಲಿ ನಾವೆಲ್ಲರೂ ಇದ್ದ ಕಾರಣ ನಮ್ಮ ಅಪ್ಪನವರು ಕೇರಳದಿಂದ ಬಂದಿದ್ದಾರೆ. ಅದಕ್ಕಾಗಿ ಈಗ ಆ ಕಾರಣದಿಂದಲಾಗಿ ಯಾವ ಕೆಲಸವೂ ಆಗದ ಕಾರಣ ಅಪ್ಪನವರು ನಮ್ಮಲ್ಲಿ ಇದ್ದಾರೆ. ಸೊ ಅವರನ್ನು ಈಗ ಪುನಃ ಕರೆದುಕೊಂಡು ಬರಲು ನಮ್ಮ ಪಯಣವು ಪೋಳ್ಯ ಅಂತ ಹೇಳುವ ಒಂದು ಜಾಗಕ್ಕೆ ಹೋಗುತ್ತಾ ಇದೆ. ಅದೇ ಗೈಸ್, ಆಮೇಲೆ ಏನು ಹೇಳೋದು ಹೇಳಿ. ನಮ್ಮ ದೊಡ್ಡಪ್ಪ ಒಳ್ಳೆ ದೊಡ್ಡಪ್ಪ ಮಾರ್ರೆ. ಅಂದರೆ ಸಣ್ಣದಿರುವಾಗ ನಾನು ಅವರ ಕಾಲ್ ಬರ್ತಾ ಇದೆ, ಯಾರ್ದು ನೋಡು.
ಹಲೋ, ಹೇಳಿ. ಇಂಟರ್ನೆಟ್ ಸರಿ ಇದೆಯಾ? ಹಾಂ, ಇವತ್ತು ಸರಿಯಾಗಿದೆ ತನ್ನಷ್ಟಕ್ಕೆ. ಸರಿಯಾಗಿದಲ್ಲ? ಹೌದೌದು. ಸರಿ ಸರಿ. ಇನ್ನು ಹಾಗೇನಾರು ಆದರೆ ಹೇಳ್ತೇನೆ ನಿಮಗೆ. ಆಯ್ತು ಆಯ್ತು. ಓಕೆ ಓಕೆ ಸರಿ. ಸೊ ಅದೇ ಗೈಸ್, ನಿನ್ನೆ ಇಂಟರ್ನೆಟ್ ಹಾಳಾಗಿತ್ತು ಸಂಜೆಗೆ. ಸೊ ಅದಕ್ಕಾಗಿ ನಾನು ಕಾಲ್ ಮಾಡಿದ್ದೆ. ಸೊ ಅವರು ಈಗ ಕಾಲ್ ಮಾಡಿದರು. ಅಂದರೆ ನಿನ್ನೆ ಸ್ವಲ್ಪ ಸಂಜೆ ಆಗಿತ್ತು ಅವರಿಗೆ, ಅವರ ಟೆಕ್ನಿಷಿಯನ್ಸ್ ಬರಲಿಕ್ಕೆ ಕಷ್ಟ ಅಂತ ಹೇಳಿದರು. ಸೊ ಅದಕ್ಕಾಗಿ ಅವರು ಇವತ್ತು ಈಗ ಕಾಲ್ ಮಾಡಿದರು. ಅದೇ ನಾನು ಇಲ್ಲಿದ್ದೆ. ದೊಡ್ಡಪ್ಪನವರು ಅಂದರೆ ಚಿಕ್ಕದಿರುವಾಗ ನಾನು ದೊಡ್ಡಪ್ಪನವರ ಅವರ ತಲೆ ಸ್ವಲ್ಪ ಇದು ಅಂದರೆ ಕೂದಲು ಕಡಿಮೆ. ಸೊ ಅವರ ತಲೆಯಲ್ಲಿ ಕೂರ್ತಾ ಇದ್ದೆ ನಾನು ಚಿಕ್ಕದಿರುವಾಗ. ಅದಕ್ಕೆ ತಬಲದಾಗೆ ಬಡ್ಕೊಂಡು ಇದ್ದೆ. ಅಂದರೆ ಸಣ್ಣದಿರುವಾಗ ಬಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ. ಹಾಗೆ ಅದ ನಂತರ ಶಾಲೆಗೆ ಹೋಗುವಾಗ ಒಂದು ಹೋಟ್ಲಿತ್ತು ಅಲ್ಲಿ ಹತ್ರ. ಆ ಹೋಟ್ಲಲ್ಲಿ ಹೋಗಿ ಅವ್ರ ಹತ್ರ ಒಂದು 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಹೀಗೆಲ್ಲ ಚಾಕ್ಲೇಟಿಗೆ ಅಂತ ಹೇಳಿ ಕೇಳ್ಕೊಂಡಿದ್ದೆ. ಆವಾಗ ಕೊಡ್ತಾಯಿದ್ರು. ಸೊ ಅದೆಲ್ಲ ಒಂದು ಸವಿ ನೆನಪು. ಆ ನೆನಪು ಇವತ್ತು ಅಂದರೆ ನೆನಪಿದೆ ಸದಾ, ಆದರೆ ಅವರಿಲ್ಲ. ಅವರದ್ದು ದಿವಸ ಮೊನ್ನೆ ಆಯಿತು. ಹಾಗಾಗಿ ಸೊ ಅದರ ಆ ಆಚರಣೆಯಲ್ಲಿ ನಾವೀಗ ಇದ್ದೇವೆ. ಸೊ ಗಾಯ್ಸ್, ಎಂತ ಹೇಳೋದಂದರೆ ಯಾರು ಶಾಶ್ವತ ಅಲ್ಲ ಈ ಭೂಮಿಯಲ್ಲಿ. ಸೊ ಇದ್ದಷ್ಟು ದಿನ ಹ್ಯಾಪಿಯಾಗಿ ಬಿಂದಾಸಾಗಿರೋದು ನೋಡಿ, ಅಲ್ವೇ? ನಾನೇನು ಹೇಳೋದು ಆಮೇಲೆ. ಸೊ ಅದೇ ಗೈಸ್, ಓಕೆ. ಆಮೇಲೆ ನೋಡುವ ಎಂತೆಲ್ಲ ಅಂತ ವಿಷಯ. ಸೊ ನಿನ್ನೆದ್ದು ನಮ್ಮದೆಲ್ಲ ಸುಮಾರು ಕೆಲಸಗಳೆಲ್ಲ ಬಾಕಿ ಇದೆ. ಸೊ ಅದನ್ನೆಲ್ಲ ಕಂಟಿನ್ಯೂ ಮಾಡಲಿಕ್ಕೆ ಟ್ರೈ ಮಾಡಬೇಕು ಇವತ್ತು ಆದಷ್ಟು. ಸೊ ಹೋಪ್ ಚಿಲಕ್ಕಿ, ಆಮೇಲೆ ಸಾಂಬಾರು. ಎಂಥ ಸಾಂಬಾರು? ಹಲಸಿನಕಾಯಿ ಬೆಂದಿ. ಹಲಸಿನಕಾಯಿ ಬೆಂದಿ, ಆಮೇಲೆ ಹಲಸಿನಕಾಯಿ ತಾಳು ಪಲ್ಯ, ಆಮೇಲೆ ಮಜ್ಜಿಗೆ, ಮೊಸರು, ಉಪ್ಪಿನಕಾಯಿ ಅಷ್ಟೇ.